ಸಾಂಗ್ಲಿಯಲ್ಲಿ ದಲಿತ ಮುಖಂಡನ ಬರ್ಬರ ಕೊಲೆ 8 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಮಹಾರಾಷ್ಟ್ರದ ದಲಿತ ಮಹಾಸಂಘದ ಸ್ಥಾಪಕ ಉತ್ತಮ್ ಹತ್ಯೆ ಆಗಿದೆ. ಸಾಂಗ್ಲಿಯಲ್ಲಿ ದಲಿತ ಮುಖಂಡನ ಬರ್ಬರ ಹತ್ಯೆ 8 ಜನರ ವಿರುದ್ಧ ಪ್ರಕರಣ ದಾಖಲು. ಮಹಾರಾಷ್ಟ್ರ ದಲಿತ ಮಹಾಸಂಘದ ಸ್ಥಾಪಕ ಉತ್ತಮ್ ಹತ್ಯೆ. ಸಾಂಗ್ಲಿ ನಗರದಲ್ಲಿ ನಡೆದಿರುವಂತಹ ಭೀಕರ ಮರ್ಡರ್. ಉತ್ತಮ್ ಅವರ ಹುಟ್ಟುಹಬ್ಬದ ದಿನದಂದೇ ಕೊಲೆ ಮಾಡಿರುವಂತಹ ಹಂತಕ ಗಾರ್ಬೇರ್ ದರ್ಗಾ ಚೌಕ್ ಹತ್ತಿರ ಮೋಹಿತೆ ಅವರ ನಿವಾಸದಲ್ಲಿ ಕೊಲೆ ಮಾಡಲಾಗಿದೆ. ಕಬ್ಬಿಣದ ರಾಡ್ ಮತ್ತು ದೊಣ್ಣೆಗಳಿಂದ ಹತ್ಯೆ ಮಾಡಲಾಗಿದೆ. ಮೋಹಿತೆಗೆ ನಿಂದನೆ ಮಾಡಿ ಹೊಡೆದು ಕೊಲ್ಲಲಾಗಿದೆ. ಛೈ, ಎಲ್ಲಿಗೆ ಬಂತು ನಮ್ಮ ಸಮಾಜ? ಒಂದೇ ಒಂದು ಮಾತಿನಿಂದ ಬರ್ಬರ ಹತ್ಯೆಗಳಾಗ್ತಾ ಇದೆ ಅಂತಂದ್ರೆ ಎಲ್ಲಿಗೆ ಹೋಗಿ ಮುಟ್ಟಿದೆ ನನ್ನ ಸಮಾಜ ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಕತೆಗೇನು, ಇದರ ಹಿಂದೆ ಮುಂದೆ ಏನಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಒಂದ್ ಬಾಯ್ ಒಂದಾಗಿ. ದಲಿತ ಮಹಾಸಂಘದ ಸಾಂಗ್ಲಿ ಜಿಲ್ಲಾಧ್ಯಕ್ಷನನ್ನ ಮಂಗಳವಾರ ಅಂದ್ರೆ ಮೊನ್ನೆ ತಡರಾತ್ರಿಯಲ್ಲಿ ಅವನು ಹುಟ್ಟುಹಬ್ಬ ಆಗಿತ್ತಂತೆ. ಹುಟ್ಟುಹಬ್ಬದ ದಿನ ಕೊಲೆ ಮಾಡಲಾಗಿದೆ ಅಂತ ಹೇಳಿ ಹೇಳಲಾಗ್ತಾ ಇರುವಂಥದ್ದು. ಅವರ ಮೇಲೆ ಹಲ್ಲೆ ನಡೆಸಿದ್ದವರ ಒಬ್ಬ ಸ್ಥಳದಲ್ಲೇ ಸಾವನ್ನಪ್ಪಿರುವಂಥದ್ದು. ಅಂದ್ರೆ ಆ ರೇಂಜಿಗೆ ಹೊಡೆದಾಟ ಮಾಡ್ಕೊಂಡಿದ್ದಾರೆ. ಹಲ್ಲೆ ಆಗಿದ್ವ ಒಂದು ಸ್ಥಳದಲ್ಲೇ ಸಾವನ್ನಪ್ಪಿರುವಂಥದ್ದು. ಇಲ್ಲಿಯವರೆಗೆ ಒಬ್ಬ ವ್ಯಕ್ತಿಯನ್ನ ಬಂಧಿಸಲಾಗಿದೆ ಅಂತ ಹೇಳಿ ಪೊಲೀಸರು ಹೇಳ್ತಾರೆ. ಮೃತ ನಾಯಕನನ್ನ 41 ವರ್ಷದ ಉತ್ತಮ್ ಜಿನ್ನಪ್ಪ ಮೋಹಿತೆ ಅಂತ ಹೇಳಿ ಗುರುತಿಸಲಾಗುತ್ತೆ. ಆತನನ್ನ ಮೋಹಿತೆ ಅಂತ ಹೇಳಿ ಆತನನ್ನ ಕರೆಯೋಣ. ಇದಕ್ಕಿಂತ ಇನ್ನು ಮುಂದೆ ಮೋಹಿತೆ ಮೇಲೆ ಹಲ್ಲೆ ಮಾಡುವಾಗ ಆತನ ಬೆಂಬಲಿಗರು ಮಧ್ಯಪ್ರವೇಶ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಮತ್ತು ಆ ಒಂದು ಗೊಂದಲದಲ್ಲಿ ಹಲ್ಲೆಕೋರ ಶರಿಯಾ ಅಲಿಯಾ ಶಭಿಯಾ ಶಾರುಖ್ ಶೇಖ್ ಗಾಯಗೊಂಡು ನಂತರ ಸಾವನ್ನಪ್ಪುತ್ತಾರೆ. ಅದೇ ಒಂದು ಸಂದರ್ಭದಲ್ಲಿ ಹುಟ್ಟುಹಬ್ಬದ ಆಚರಣೆಯ ನಂತರ ಮೋಹಿತೆ ಅವರ ಮನೆಯಲ್ಲಿ ಕೊಲ್ಲಲ್ಪಟ್ಟರು. ಹಲ್ಲೆಕೋರರಲ್ಲಿ ಒಬ್ಬರು ಸ್ಥಳದಲ್ಲೇ ಸಾವನ್ನಪ್ಪುತ್ತಾರೆ. ಹಲ್ಲೆಕೋರರು ಕೂಡ ಆ ಒಂದು ಘಟನಾವಳಿಯಲ್ಲಿ ಸಾವನ್ನು ಒಪ್ಪುತ್ತಾರೆ ಅಂತ ಹೇಳಿ ಸಾಂಗ್ಲಿಯಾದ ಪೊಲೀಸ್ ವರಿಷ್ಠಾಧಿಕಾರಿ ಸಂದೀಪ್ ಜಿ ಅವರು ಹೇಳುತ್ತಾರೆ. ಮೊದಲ ನೋಟಕ್ಕೆ ಏನು ತಿಳಿಯುತ್ತೆ ಅನ್ನೋದಾದ್ರೆ ಗುಂಪುಗಳ ನಡುವೆ ಹಳೆಯ ದ್ವೇಷವಿತ್ತು, ಗೊಂದಲವಿತ್ತು, ದ್ವೇಷದ ಒಂದಿಷ್ಟು ಮನಸ್ಥಿತಿಗಳಿದ್ದು ಆ ಒಂದು ಕಾರಣ ಕೊಲೆಯಾಗಿರುವಂಥದ್ದು ಅಂತ ಹೇಳಿ ಹೇಳಲಾಗಿರುವಂಥದ್ದು. ದೂರುದಾರರಾಗಿರುವಂತಹ ಜ್ಯೋತಿ ಉತ್ತಮ್ಧಾರ್ ಮೋಹಿತೆ 30 ವರ್ಷ ಮೃತನ ಪತ್ನಿ ಹೇಳುವಂತೆ, ಅಂದ್ರೆ ಮೋಹಿತೆ ಅವರ ಪತ್ನಿ ಹೇಳುವಂತೆ, ತನ್ನ ಪತಿ ಹಿಂದಿನ ದಿನ ಆರೋಪಿಗಳಲ್ಲಿ ಒಬ್ಬನಾಗಿರುವಂತಹ ಗಣೇಶ್ ಮೋರೆ ಜೊತೆ ಜಗಳವಾಡಿದ್ದ. ಆರೋಪಿ ಗಣೇಶ್ ಮೋರೆ ಮನೆ ಬಿಟ್ಟು ಹೋಗುವ ಮೊದಲು ಅವರಿಗೆ ಬೆದರಿಕೆಯನ್ನು ಹಾಕಿದ್ದ. ಅವರಿಗೆ ಅಂತ ತನ್ನ ಗಂಡಂಗೆ ಬೆದರಿಕೆ ಹಾಕಿದ್ದ. ಸ್ವಲ್ಪ ಸಮಯದ ನಂತರ ರಾತ್ರಿ 11:45 ಸರಿಸುಮಾರಿಗೆ ಮೋರೆ ಸಾಂಗ್ಲಿಯ ಇಂದಿರಾನಗರದ ನಿವಾಸವಾಗಿರುವಂತಹ ಸತೀಶ್ ಲೋಖಂಡೆ ಶೇಖ್ ಅಲಿಯಾಸ್ ಯಾರು ಯಶ್ ಲೋಂಠೆ ಅಂತಂತೆ ಆತ ಎಲ್ಲಾ ಗುಂಪುಗಳನ್ನ 7 ಸಹಚರರೊಂದಿಗೆ ಹಿಂತಿರುಗ್ದ. ಆ ಗುಂಪು ಮೋಹಿತೆ ಅವರ ಮನೆಗೆ ಚಾಕುಗಳು, ಹರಿತವಾಗಿರುವಂತಹ ಆಯುಧಗಳು ಅಂದ್ರೆ ಕಬ್ಬಿಣಗಳ ಸರಳುಗಳು, ದೊಣ್ಣೆಗಳು ಹಿಂಗಿದೆಲ್ಲ ಹಿಡ್ಕೊಂಡು ಹಲ್ಲೆ ಮಾಡ್ಲಿಕ್ಕೆ ಅಂತ ಬರ್ತಾರೆ. ಹೊಟ್ಟೆಗೆ, ಎದೆಗೆ, ಕೈ ಕಾಲಿಗೆ ಎಲ್ಲ ಬೇಕೋ ಅಲ್ಲಿ ಚುಚ್ಚಿ ಸಾಯಿಸ್ತಾರೆ ಅನ್ನೋದನ್ನ ಆಕೆ ಹೇಳ್ತಾಳೆ. ಮೋಹಿತ್ ಅವರ ಸಹೋದರ ಆಗಿರುವಂತಹ ಯೋಸೆಫ್ ಸತೀಶ್ ಮೋಹಿತ್ ಕೂಡ 21 ವರ್ಷ. ಆತನಿಗೆ ಮಧ್ಯಪ್ರವೇಶಲಿಕ್ಕೆ ಪ್ರಯತ್ನ ಮಾಡ್ತಾರೆ ಜಗಳದಲ್ಲಿ. ಆರೋಪಿಗಳು ಅವನ ಎದೆಗೆ ಇರಿದಿದ್ದಾರೆ ಅಂತ ಹೇಳಿ ಕೂಡ ಆರೋಪವನ್ನ ಮಾಡಲಾಗುತ್ತೆ. ಇದರಿಂದಾಗಿ ಅವನು ಗಂಭೀರವಾಗಿ ಗಾಯಗೊಂಡಿದ್ದ. ಯೋಸೆಫ್ ಪ್ರಸ್ತುತ ಚಿಕಿತ್ಸೆಯನ್ನ ಪಡಿತಾ ಇದ್ದಾನೆ. ಯೋಸೆಫ್ ಅಂತಂದ್ರೆ ಮೋಹಿತೆ ಅವನ ಒಂದು ಚಿಕ್ಕ ತಮ್ಮ. ಈ ಜಗಳದಲ್ಲಿ ಆರೋಪಿಯ ಗುಂಪು ಉತ್ತಮರಾವ್ ಮೋಹಿತೆ ಅವರನ್ನು ಮಾರಣಾಂತಿಕವಾಗಿ ಇರಿಯುತ್ತೆ. ಅದೇ ಸಂದರ್ಭದಲ್ಲಿ ಶೇಖ್ ಅವರ ತೊಡೆಗೆ ಇರಿದಂತಹ ಗಾಯಗಳು ಆಗುತ್ತೆ. ಆ ಒಂದು ಕಾರಣಕ್ಕಾಗಿ ಅವರು ಮೃತಪಡ್ತಾರೆ ಅನ್ನುವಂಥದ್ದು ಸಿಕ್ಕಿರುವಂತಹ ಮಾಹಿತಿ, ಮಾಡಲಾಗಿರುವಂತಹ ಆರೋಪ.
ಟೋಟಲ್ 8 ಜನರ ವಿರುದ್ಧವಾಗಿ ಯಾವ್ಯಾವ ಸೆಕ್ಷನ್ ಇದೆ ಗೊತ್ತಾ? 103/1, 109/1, 333, 189/2, 1912/12 ಈ ಸಂಬಂಧಿತ ಸೆಕ್ಷನ್ಗಳ ಅಡಿಯಲ್ಲಿ BNS ಅನ್ನು ಹಾಕಲಾಗಿದೆ ಅನ್ನೋದು ಈಗ ಗೊತ್ತಾಗಿರುವಂತಹ ಸುದ್ದಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.